ಈ ರೆಸಾರ್ಟ್ಗೆ ವಿಧಿಸಲಾಗಿದೆ ಕೋಟಿ ಕೋಟಿ ರೂಪಾಯಿಗಳ ದಂಡ. ಈ ದಂಡದ ಹಣ ಪಾವತಿ ಆದ್ರೆ ಈ ಗ್ರಾಮ ಪಂಚಾಯಿತಿ ಕುಬೇರ ಪಂಚಾಯಿತಿ ಆಗುತ್ತೆ. ಈ ದಂಡದ ಹಣ ಬರೋಬ್ಬರಿ 81 ಕೋಟಿ ರೂಪಾಯಿಗಳಿದೆ. ಈ ರೆಸಾರ್ಟ್ ಕಟ್ಟಬೇಕಾಗಿದ್ದು ಒಟ್ಟು 94 ಕೋಟಿ ರೂಪಾಯಿಗಳನ್ನ. ಮಹಾಲೇಖಪಾಲಕರ ವರದಿಯಲ್ಲಿಯೂ ಕೂಡ ರೆಸಾರ್ಟ್ನ ಅಕ್ರಮದ ಬಗ್ಗೆ ವರದಿಯಾಗಿದೆ. ಇದು ಕೊಡಗಿನ ಕಡಗದಾಳುವಿನ ಇಬ್ಬನಿ ಸ್ಪಾ ರೆಸಾರ್ಟ್. ಈ ಹಿಂದೆ ಇದು ಟೈಗರ್ ಹಿಲ್ಸ್ ರೆಸಾರ್ಟ್ ಆಗಿತ್ತು. ಕೇರಳದ ಮೂಲದ ಅನಿವಾಸಿ ಭಾರತೀಯರಿಂದ ಈ ರೆಸಾರ್ಟ್ ಖರೀದಿಯಾಗಿತ್ತು. ಅಂದಾಜು ಸುಮಾರು 62 ಎಕರೆ ಪ್ರದೇಶದಲ್ಲಿ ಈ ರೆಸಾರ್ಟ್ ಅನ್ನ ನಿರ್ಮಿಸಲಾಗಿದೆ. 2000 ಮತ್ತು 2001ನೇ ಸಾಲಿನಲ್ಲಿ ಭೂ ಪರಿವರ್ತನೆ ಆಗಿದೆ. ಆರಂಭದಲ್ಲಿ ತೆರಿಗೆಯಾಗಿ 10,25,000 ರೂಪಾಯಿ ಪಾವತಿ ಆಗಬೇಕಿತ್ತು. ಇದಾದ ಬಳಿಕ ಕಡಗದಾಳು ಪಂಚಾಯಿತಿಗೆ ಹಣ ಸಂದಾಯ ಆಗಲೇ ಇಲ್ಲ. ಜಿಲ್ಲಾಡಳಿತದ ಅನುಮತಿ ಇಲ್ಲದೆ ಕೃಷಿಯೇತರಕ್ಕಾಗಿ ಕೂಡ ಇದನ್ನ ಬಳಸಿಕೊಂಡಿರುವುದು ಕೂಡ ಅಪರಾಧ ಎನ್ನುವಂಥದ್ದು ಬಂದಿದೆ. ಭೂ ಕಂದಾಯ ಕಾಯ್ದೆಯ ಪ್ರಕಾರ 3 ಪಟ್ಟು ದಂಡದ ಹಣ ಇವರು ಕಟ್ಟಬೇಕಾಗತ್ತೆ. ಮಹಾಲೇಖಪಾಲಕರ ವರದಿಯಲ್ಲಿಯೇ ಈ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಮಹಾಲೇಖಪಾಲಕರ ವರದಿಯಂತೆ 81 ಕೋಟಿ ರೂಪಾಯಿಗಳ ದಂಡವನ್ನು ಅವರು ಕಟ್ಟಬೇಕಾಗಿದೆ. ದಾಖಲೆ ಇಲ್ಲದೆ ಕಾಮಗಾರಿ ನಡೆಸೋದಕ್ಕೆ 12.78 ಕೋಟಿ ರೂಪಾಯಿಗಳ ದಂಡವನ್ನು ಕೂಡ ಕಟ್ಟಬೇಕಾಗಿದೆ. ಒಟ್ಟಾರೆಯಾಗಿ 94.65 ಕೋಟಿ ರೂಪಾಯಿ ನೀಡುವಂತೆ ಮಹಾಲೇಖಪಾಲರ ಸೂಚನೆಯಾಗಬೇಕಾಗಿದೆ. ಈ ಹಣ ಬಂದದ್ದೇ ಆದಲ್ಲಿ ಇದು ಅತಿ ಶ್ರೀಮಂತ ಗ್ರಾಮ ಪಂಚಾಯಿತಿ ಎನ್ನುವಂತಹ ಹೆಗ್ಗಳಿಕೆಯನ್ನು ಪಡೆದುಕೊಳ್ಳುತ್ತೆ. ಆದರೆ ಜಿಲ್ಲಾಡಳಿತಕ್ಕೆ ವಸೂಲಿ ಮಾಡುವ ಇಚ್ಛಾಶಕ್ತಿ ಇರಬೇಕು ಅಷ್ಟೇ. ಇದು ಕೊಡಗಿನ ಕಡಗದಾಳುವಿನ ಇಬ್ಬನಿ ಸ್ಪಾ ರೆಸಾರ್ಟ್. ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವ ಬೋಯಿಕೇರಿ ಗ್ರಾಮದ ಇಬ್ಬಿನಿ ಸ್ಮಾಲ್ ರೆಸಾರ್ಟ್ ಅಂತೇಳಿ ರೆಸಾರ್ಟ್ ನಿರ್ಮಿಸ್ತಾ ಇದ್ದಾರೆ. ಇದಕ್ಕೆ ಪಂಚಾಯತಿಯಿಂದ ಯಾವುದೇ ಅನುಮತಿಯನ್ನು ಪಡೆದಿರ್ತಿದ್ದೀರಾ. ನಾವು ಮಾಹಿತಿ ಹಕ್ಕಿನ ಪ್ರಕಾರ ಹಾಕಿ ಮಾಹಿತಿ ತೆಗೆದ ನಂತರ 25 ಲಕ್ಷವನ್ನು ಕಟ್ಟಿರುತ್ತಾರೆ. ಇಂತ ಮುಂಚೆ ಅಲ್ಲಿ ಕೆಲವು ವ್ಯಕ್ತಿಗಳು ಶಾಮೀಲಾಗಿ ಅವರಿಗೆ ಮಾಹಿತಿಯನ್ನು ತಿಳಿಸಿ 25 ಲಕ್ಷ ಪಂಚಾಯತಿಗೆ ಕಟ್ಟಿರುತ್ತಾರೆ. ಇದರಲ್ಲಿ ಒಳ್ಳೆ ರಾಜಕೀಯ ವ್ಯಕ್ತಿಗಳ ಹಾಗೂ ಅಧಿಕಾರಿಗಳ ಕೈವಾಡ ಇದೆ ಅಂತ ಅನಿಸ್ತದೆ. ಸಂಪೂರ್ಣ ಅವ್ಯವಹಾರದಲ್ಲಿ ಮಾಡಿರೋದು ಇದು ಆಡಳಿತ ಮಂಡಳಿಯವರಿಗೆ ಗೊತ್ತಿದೆ, ಪ್ರತಿಯೊಂದು ಸಾರ್ವಜನಿಕ ಗೊತ್ತಿದೆ. ಇದನ್ನ ಎಷ್ಟೇ ನಾವು ಆಡಳಿತ ಮಂಡಳಿ ಗಮನಕ್ಕೆ ತಂದು ಇದನ್ನ ವಸೂಲಿ ಮಾಡುವಂತ ಕ್ರಮವನ್ನ ಮೊದಲು ಮಾಡಿ ಅಂತ ಹೇಳಿದ್ರೆ ಇದನ್ನ ಅವರು ಮಾಡ್ಲಿಕ್ಕೆ ಅವರು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಅವರಿಗೆ ಈ ಹಗರಣದಲ್ಲಿ ಅವರು ಶಾಮೀಲಾಗಿದ್ದಾರೆ. ನಾವೀಗ ನೋಡ್ತಿರುವಂಥದ್ದು ಕೊಡಗಿನ ಇಬ್ಬನಿ ಸ್ಪಾ ರೆಸಾರ್ಟ್. ಇದು ಕಡಗದಾಳ್ನಲ್ಲಿದೆ. ಸುಮಾರು 65 ಎಕರೆ ಭೂ ಪ್ರದೇಶದಲ್ಲಿ ಇದನ್ನು ನಿರ್ಮಿಸಲಾಗಿದೆ. ಹಲವಾರು ಆರೋಪಗಳು ಈ ರೆಸಾರ್ಟ್ ಮೇಲೆ ಕೇಳಿ ಬಂದದ್ದು. ಅಂದರೆ ಕೃಷಿ ಭೂಮಿಯನ್ನ ಕೃಷಿಯೇತರ ಚಟುವಟಿಕೆಗೆ ಬಳಸೋಕೆ ಮುಂಚೆ ಜಿಲ್ಲಾಡಳಿತದ ಅನುಮತಿ ಬೇಕಾಗತ್ತೆ ಮತ್ತು ಅಲ್ಲಿನ ಕಟ್ಟಡಗಳ ನಿರ್ಮಿತಿ ಕೂಡ ಅನುಮತಿ ಬೇಕಾಗತ್ತೆ. ಇದ್ಯಾವುದನ್ನು ಕೂಡ ಪಡೆದುಕೊಂಡಿಲ್ಲ. ಭೂ ಪರಿವರ್ತನೆಯ ಕಂದಾಯವನ್ನು ಕೂಡ ಇವರು ಕಟ್ಟಬೇಕಾಗಿತ್ತು, ಅದನ್ನು ಕಟ್ಟಿಲ್ಲ. ಹೀಗಾಗಿ ಆ ಒಂದು ದಂಡದ ಮೊತ್ತ ಆ ಅಸಲಿ ತೆರಿಗೆಗಿಂತ 3 ಪಟ್ಟಿರುತ್ತೆ. ಅದನ್ನ ಲೆಕ್ಕ ಹಾಕಿದ್ರೆ ಸುಮಾರು 92 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಕಡಗದಾಳಿನ ಗ್ರಾಮ ಪಂಚಾಯತಿಗೆ ಇವರು ಕಟ್ಟಬೇಕಾಗತ್ತೆ. ಆದರೆ ಇಲ್ಲಿ ಇಚ್ಛಾಶಕ್ತಿಯ ಕೊರತೆ ಇದೆ. ಜಿಲ್ಲಾಡಳಿತ ಇದರ ಮಧ್ಯೆ ಪ್ರವೇಶಿಸಬೇಕಾಗಿದೆ. ಆದರೆ ಇಲ್ಲಿ ಯಾವುದೇ ರೀತಿಯಲ್ಲಿಯೂ ಕೂಡ ಆ ದಂಡವನ್ನು ಪಾವತಿ ಮಾಡುವಂತಹ ಒಂದು ಪ್ರಯತ್ನ ನಡೀತಾ ಇಲ್ಲ. ಇಬ್ಬನಿ ಸ್ಪಾ ರೆಸಾರ್ಟ್ ಈಗ ಈ ಹಣವನ್ನು ಕಟ್ಟುತ್ತಾ ಅಥವಾ ಜಿಲ್ಲಾಡಳಿತ ಇದರಿಂದ ಕಟ್ಟಿಸಿಕೊಳ್ಳುತ್ತಾ ಕಾದು ನೋಡಬೇಕಾಗಿದೆ.